ಈ 4 ಹಣ್ಣುಗಳು ಮಧುಮೇಹ ರೋಗಿಗಳಿಗೆ ದಿವ್ಯ ಔಷಧಿ ಇದ್ದಂತೆ. ಊಟಕ್ಕೆ 5 ನಿಮಿಷ ಮುನ್ನ ತಿಂದರೆ 45 ದಿನಗಳವರೆಗೆ ಬ್ಲಡ್ ಶುಗರ್ ನಾರ್ಮಲ್ ಆಗಿ ಇರುವುದು. ಇದು ತೂಕ ಇಳಿಕೆಗೂ ಸಹ ಸಹಾಯಕ. ಇಂದಿನ ದಿನಮಾನದಲ್ಲಿ ಮಧುಮೇಹ ಎಂಬುದು ಒಂದು ಸಾಮಾನ್ಯ, ಆದರೆ ಒಂದು ಗಂಭೀರವಾದ ಸಮಸ್ಯೆಯಾಗಿದೆ. ಈ ಕಾಯಿಲೆ ಮಾತ್ರ ಔಷಧಿಗಳ ಮೂಲಕವಲ್ಲ, ಪ್ರತಿನಿತ್ಯದ ಆಹಾರದ ಮೂಲಕವೂ ನಿಯಂತ್ರಿಸಬಹುದಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಆಯುರ್ವೇದ ಮತ್ತು ನವೀಕರಿಸಿರುವ ಪೋಷಣ ವಿಜ್ಞಾನಿಗಳು ಕೆಲವು ವಿಶೇಷ ಹಣ್ಣುಗಳ ಬಗ್ಗೆ ತೀವ್ರವಾಗಿ ಶಿಫಾರಸು ಮಾಡುತ್ತವೆ. ಇವುಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ಹಾಗೂ ದೀರ್ಘಕಾಲದ ಆರೋಗ್ಯ ಕಾಪಾಡಲು ಬಹುಪಾಲು ಮಾಡುತ್ತದೆ. ಹೆಚ್ಚು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ: ಎಲ್ಲ ಹಣ್ಣುಗಳು ಮಧುಮೇಹ ರೋಗಿಗಳಿಗೆ ಅನುಕೂಲವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೆಲವೊಂದು ಹಣ್ಣುಗಳು ಮಾತ್ರವೇ ಇನ್ಸುಲಿನ್ ಕ್ರಿಯೆಯನ್ನು ಉತ್ತೇಜಿಸಿ ಆಹಾರದ ಶುಗರ್ ರಕ್ತಕ್ಕೆ ಹತ್ತುವ ವೇಗವನ್ನು ತಡೆದು ಶರೀರದ ಗ್ಲೂಕೋಸ್ ನಿರ್ವಹಣೆಗೆ ನೆರವಾಗುತ್ತದೆ. ಈ ಆಯ್ದ 4 ಹಣ್ಣುಗಳು ಫೈಬರ್, ಆಂಟಿಆಕ್ಸಿಡೆಂಟ್, ಫೈಟೋನ್ಯೂಟ್ರಿಯೆಂಟ್ಸ್ ಹಾಗೂ ವಿಟಮಿನ್ಗಳಿಂದ ತುಂಬಿರುತ್ತದೆ. ಇವುಗಳು ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ, ಇನ್ಸುಲಿನ್ ವಿರುದ್ಧ ಶರೀರದ ಪ್ರತಿಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ. ಇದರಿಂದ ತೂಕ ಇಳಿಕೆಗೂ ಸಹ ಸಹಾಯವಾಗುತ್ತದೆ. ಊಟಕ್ಕಿಂತ 5 ನಿಮಿಷಗಳ ಮುಂಚೆ ಈ ಹಣ್ಣುಗಳನ್ನು ಸೇವಿಸುವ ಮೂಲಕ ಆಹಾರದಿಂದ ಬರುವ ಗ್ಲೂಕೋಸ್ ಪೋಷಣೆ ನಿಧಾನವಾಗುತ್ತದೆ. ಇದರ ಪರಿಣಾಮವಾಗಿ ಬ್ಲಡ್ ಶುಗರ್ ಏರಿಕೆ ತಡೆಯಲ್ಪಡುತ್ತದೆ, ಇನ್ಸುಲಿನ್ ಮಟ್ಟ ಸಮತೋಲನವಾಗುತ್ತದೆ ಮತ್ತು ದೇಹದ ಮೆಟಬಾಲಿಸಮ್ ಶಕ್ತಿಯು ಉತ್ತಮಗೊಳ್ಳುತ್ತದೆ. ಪ್ರತಿನಿತ್ಯದ ಸೇವನೆಯಿಂದ ಸುಮಾರು 45 ದಿನಗಳವರೆಗೆ ದೇಹದ ಒಳಗಿನ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಬಹುದು. ಇವುಗಳಲ್ಲಿ ಮುಖ್ಯವಾದುದು ತೂಕ ಇಳಿಕೆ, ಶಕ್ತಿ ಮಟ್ಟ ಏರಿಕೆ, ಪಾಚಕ ಶಕ್ತಿ ಉತ್ತಮಗೊಳ್ಳುವುದು ಹಾಗೂ ಔಷಧಿಗಳ ಅವಲಂಬನೆ ಕಡಿಮೆಯಾಗುವುದು. ಈ ಹಣ್ಣುಗಳ ಸೇವನೆ ಸರಳ ಆಹಾರ ಪದ್ಧತಿಯಲ್ಲಿ ಅಲ್ಲ, ಇದು ದೈಹಿಕ ಆರೈಕೆಗಾಗಿ ಪ್ರಾರಂಭಿಸುವ ಒಂದು ನೈಸರ್ಗಿಕ ತಪಸ್ಸು. ಶಿಸ್ತು, ಜಾಗೃತಿ ಮತ್ತು ಧೈರ್ಯದಿಂದ ಈ ಹಣ್ಣುಗಳನ್ನು ಪ್ರತಿದಿನ ಅಳವಡಿಸಿಕೊಂಡರೆ ಮಧುಮೇಹ ನಿಯಂತ್ರಣ ಬಹುಮಟ್ಟಿಗೆ ಸಾಧ್ಯವಾಗುತ್ತದೆ. ಮೊದಲನೆಯದಾಗಿ ಅತ್ತಿಹಣ್ಣು. ಬ್ಲಡ್ ಶುಗರ್ ನಿಯಂತ್ರಿಸಲು ಅತ್ತಿಹಣ್ಣನ್ನು ಊಟಕ್ಕೂ ಮುನ್ನ ತಿಂದರೆ ಸಾಕು. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಾರ್ಮಲ್ ಆಗಿರುತ್ತದೆ. ಅತ್ತಿಹಣ್ಣು ಮಧುಮೇಹವನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಸಾಮಾನ್ಯವಾಗಿ ರಸ್ತೆ ಬದಿಗಳಲ್ಲಿ ಎತ್ತರದ ಅತ್ತಿ ಮರಗಳಲ್ಲಿ ಈ ಹಣ್ಣು ಬಿಡುತ್ತದೆ. ಗಾಳಿ, ಮಳೆ ಸಮಯದಲ್ಲಿ ರಸ್ತೆ ತುಂಬ ಈ ಹಣ್ಣುಗಳು ಬೀಳುತ್ತವೆ. ಹತ್ತಿ ಹಣ್ಣುಗಳು ಅನೇಕ ರೋಗಗಳು ನಿವಾರಣೆ ಮಾಡುತ್ತದೆ. ಮುಟ್ಟಿನ ನೋವು ಕಡಿಮೆ ಮಾಡುತ್ತದೆ. ಹತ್ತಿ ಹಣ್ಣಿನ ರಸವನ್ನು ಗೋಧಿ ಹಿಟ್ಟಿನಲ್ಲಿ ಬೆರೆಸಿ ಕೀಲು ನೋವಿನಿಂದ ಊದಿಕೊಂಡ ಜಾಗದಲ್ಲಿ ಹಚ್ಚಿದರೆ ನೋವು ಗುಣವಾಗುತ್ತದೆ. ಜೊತೆಗೆ ಊತ ಕೂಡ ಕಡಿಮೆಯಾಗುವುದು. ಹತ್ತಿ ಹಣ್ಣು ಸಂಧಿವಾತಕ್ಕೆ ರಾಮಬಾಣವಾಗಿದೆ. ವಿಟಮಿನ್ B2 ಅಂಶ ಸಮೃದ್ಧವಾಗಿ ಸಿಗುತ್ತದೆ. ಕೆಂಪು ರಕ್ತ ಕಣಗಳ ಉತ್ಪಾದನೆ ಹೆಚ್ಚುತ್ತದೆ. ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತದೆ. ದೃಷ್ಟಿ ದೋಷವನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅತ್ತಿ ಮರದ ತೊಗಟೆಯನ್ನು ಒಣಗಿಸಿ ನಯವಾಗಿ ಪುಡಿ ಮಾಡಿ ಬಿಸಿ ನೀರಿಗೆ ಹಾಕಿ ಕುಡಿಯುತ್ತಾ ಬಂದರೆ ಬ್ಲಡ್ ಶುಗರ್ ನಿಯಂತ್ರಣಕ್ಕೆ ಬರುತ್ತದೆ. ಅತ್ತಿ ಹಣ್ಣು ತಿನ್ನುವುದರಿಂದ ಮಧುಮೇಹ ಗುಣವಾಗುತ್ತದೆ. ಎರಡನೆಯದಾಗಿ ಪಪ್ಪಾಯಿ ಹಣ್ಣು. ಈ ಹಣ್ಣು ತನ್ನ ನೈಸರ್ಗಿಕ ಸಿಹಿತನದ ಹಿಂದೆ ಬಹುಮಟ್ಟದ ಔಷಧೀಯ ಗುಣಗಳನ್ನು ಹೊಂದಿದೆ. ಪೋಷಕಾಂಶಗಳಲ್ಲಿ ಶ್ರೀಮಂತವಾದ ಈ ಹಣ್ಣು ಮಧುಮೇಹ ರೋಗಿಗಳಿಗೆ ನೈಜವಾದ ಹಿತಕರ ಆಯ್ಕೆಯಾಗಬಹುದು. ಪಪ್ಪಾಯಿ ಹಣ್ಣಿನಲ್ಲಿರುವ ಎಂಜೈಮ್ ಪೈನ್ ಎನ್ನುವುದು ದೇಹದ ಜೀರ್ಣಕ್ರಿಯೆಗೆ ಮಾತ್ರವಲ್ಲದೆ ಪ್ಯಾಂಕ್ರಿಯಸ್ನ ಕ್ರಿಯೆಯನ್ನು ಉತ್ತೇಜಿಸುವ ಮೂಲಕ ಇನ್ಸುಲಿನ್ ಹಾರ್ಮೋನ್ನ ನಿಯಮಿತ ಉತ್ಪತ್ತಿಗೆ ಸಹಕಾರಿಯಾಗಿದೆ. ಈ ಎಂಜೈಮ್ ರಕ್ತದಲ್ಲಿನ ಶುಗರ್ ಮಟ್ಟವನ್ನು ಸಮತೋಲನಗೊಳಿಸುವಂತೆ ಶರೀರದ ಪ್ರತಿಕ್ರಿಯೆಯನ್ನು ಸಾಧಿಸುತ್ತದೆ. ಪಪಾಯಿಯಲ್ಲಿರುವ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಎಂಬ ಅಂಶ ಕಾರ್ಬೋಹೈಡ್ರೇಟ್ ರಕ್ತಕ್ಕೆ ವೇಗವಾಗಿ ಶುದ್ಧ ಗ್ಲೂಕೋಸ್ ಆಗಿ ಸೇರದಂತೆ ತಡೆಗಟ್ಟುತ್ತದೆ. ಇದು ಮಧುಮೇಹ ರೋಗಿಗಳಿಗೆ ಬಹುಮುಖ್ಯವಾದ ಅಂಶವಾಗಿದೆ. ಇದೇ ರೀತಿ ಪಪ್ಪಾಯಿಯಲ್ಲಿರುವ ಹೈಡ್ರೇಟರಿ ಫೈಬರ್ ಅಂಶ ಆಹಾರದಿಂದ ಗ್ಲೂಕೋಸ್ನ ಶೋಷಣೆಯನ್ನು ನಿಧಾನಗೊಳಿಸುವ ಮೂಲಕ ಶುಗರ್ ಸ್ಪೈಕ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಪಪ್ಪಾಯಿ ಹಣ್ಣಿನಲ್ಲಿರುವ ವಿಟಮಿನ್ A, C, E, ಫೋಲೇಟ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮುಂತಾದ ಶಕ್ತಿಶಾಲಿ ಪೋಷಕಾಂಶಗಳ ಆಧಾರವಾಗಿದೆ. ಇದರಿಂದ ಶರೀರದ ಇಮ್ಯೂನ್ ವ್ಯವಸ್ಥೆ ಬಲಪಡಿಸುತ್ತದೆ, ವಾಯುಮಾರ್ಗ ಆರೋಗ್ಯ ಸುಧಾರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಲು
ನೆರವಾಗುತ್ತದೆ. ಇವೆಲ್ಲವೂ ಮಧುಮೇಹ ರೋಗ ಸಾಮಾನ್ಯವಾಗಿ ಕಾಣುವ ಜಟಿಲತೆಗಳನ್ನು ತಡೆಯಲು ಸಹಾಯಕ. ಈ ಹಣ್ಣನ್ನು ಬೆಳಗಿನ ಉಪಹಾರದಲ್ಲಿ ಅಥವಾ ಮಧ್ಯಾಹ್ನದ ತಿಂಡಿಯಾಗಿ ಸೇವನೆ ಮಾಡಿದರೆ ಬಾಯಿ ಸಿಹಿಯಾಗುವ ಜೊತೆಗೆ ಪೋಷಕಾಂಶಗಳು ದೆಸೆಯಾಗುತ್ತದೆ. ಅದರಲ್ಲೂ ಪಪ್ಪಾಯಿ ಹಣ್ಣು ನೈಸರ್ಗಿಕ ಸಿಹಿತನವನ್ನು ಹೊಂದಿದ್ದರೂ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ ಇರುವುದರಿಂದ ಮಿತವಾಗಿ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಅಗತ್ಯ. ಹೀಗಾಗಿ ಪ್ರತಿದಿನ 100ರಿಂದ 150 ಗ್ರಾಂ ಪಪ್ಪಾಯವನ್ನು ಮಾತ್ರ ಸೇವಿಸುವುದು ಶ್ರೇಷ್ಠ. ಮೂರನೆಯದಾಗಿ ಸ್ಟ್ರಾಬೆರಿ ಹಣ್ಣು. ಸ್ಟ್ರಾಬೆರಿ ಹಣ್ಣುಗಳು ಕೇವಲ ರುಚಿಗಾಗಿ ಮಾತ್ರವಲ್ಲದೆ ಆರೋಗ್ಯ ದೃಷ್ಟಿಯಿಂದಲೂ ಬಳಸಬಹುದಾಗಿದೆ. ವಿಶೇಷವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಬಯಸುವವರು ಇದನ್ನು ನಿತ್ಯ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಇವು ಮಧುಮೇಹ ರೋಗಿಗಳಿಗೆ ಆರೋಗ್ಯಕರ, ಕಡಿಮೆ ಶುಗರ್ ಹೊಂದಿರುವ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾದ ಹಣ್ಣುಗಳ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಸ್ಟ್ರಾಬೆರಿ ಹಣ್ಣಿನ ಗ್ಲೈಸೆಮಿಕ್ ಸೂಚ್ಯಂಕ ಕೇವಲ 41 ಮಾತ್ರ. ಇದು ಇವನ್ನು ಕಡಿಮೆ ಐಜಿ ಹೊಂದಿದ ಆಹಾರಗಳಾಗಿ ವರ್ಗೀಕರಿಸುತ್ತದೆ. ಅಂದರೆ ಈ ಹಣ್ಣುಗಳನ್ನು ತಿಂದ ನಂತರ ರಕ್ತದಲ್ಲಿ ಗ್ಲೂಕೋಸ್ ದರವು ನಿಧಾನವಾಗಿ ಏರುತ್ತದೆ. ಇದರಿಂದ ಶುಗರ್ ಸ್ಪೈಕ್ ಅಥವಾ ಹಠಾತ್ ಶುಗರ್ ಏರಿಕೆಯಾಗುವುದು ಅದು ಸಂಭವಿಸುವುದಿಲ್ಲ. ಈ ಗುಣವು ಮಧುಮೇಹ ನಿಯಂತ್ರಣದಲ್ಲಿ ಅತ್ಯಂತ ನೆರವಾಗುತ್ತದೆ. ಸ್ಟ್ರಾಬೆರಿ ಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುವುದರಿಂದ ಹೆಚ್ಚು ಡಯಟರಿ ಫೈಬರ್ ಅಂಶವಿದೆ. ಈ ಫೈಬರ್ ಜೀರ್ಣಕ್ರಿಯೆಗಾಗಿ ಮುಖ್ಯವಾಗಿದ್ದು ಆಹಾರದ ಗ್ಲೂಕೋಸ್, ರಕ್ತದಲ್ಲಿ ನುಗ್ಗುವ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಇದರೊಂದಿಗೆ ಇರುವ ವಿಟಮಿನ್ ಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಮೂಲಕ ಮಾದಕ ವಾತಾವರಣದಿಂದ ರಕ್ಷಿಸುತ್ತದೆ. ಸ್ಟ್ರಾಬೆರಿಯು ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ದೇಹದಲ್ಲಿ ಉರಿಯೂತದ ವಿರುದ್ಧ ಹೋರಾಡುತ್ತದೆ. ಈ ಹಣ್ಣಿನಲ್ಲಿ ಅಂಶಗಳಾಗಿರುವ ಆಟೋಸಯಾನಿನ್ಗಳು ದೇಹದ ಚಯಾಪಚಯ ಕ್ರಿಯೆ ಸುಧಾರಣೆಗೆ ಕಾರಣವಾಗುತ್ತದೆ. ಇದರಿಂದ ದೇಹದಲ್ಲಿ ಕೊಬ್ಬು ಸಂಗ್ರಹ ಕಡಿಮೆಯಾಗುವ ಮೂಲಕ ತೂಕ ಇಳಿಕೆಗೆ ಸಹಾಯವಾಗುತ್ತದೆ. ತೂಕ ನಿಗದಿಯಲ್ಲಿರಲು ಸಾಧ್ಯವಾದರೆ ಇನ್ಸುಲಿನ್ ಪ್ರತಿಕ್ರಿಯೆ ಸುಧಾರಣೆಗೂ ಬಹುಮಾನಿತ ಲಾಭ. ಸ್ಟ್ರಾಬೆರಿಯಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೃದಯದ ಆರೋಗ್ಯವನ್ನು ರಕ್ಷಿಸುತ್ತದೆ. ಈ ಅಂಶಗಳು ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ. ಜೊತೆಗೆ ULDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ HDL ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಲಾಭವನ್ನು ಪಡೆಯಲು ಹೀಗೆ ಸೇವಿಸಬೇಕು. ಪ್ರತಿದಿನವೂ 5ರಿಂದ 6 ಫ್ರೆಶ್ ಆಗಿರುವ ಸ್ಟ್ರಾಬೆರಿ ಹಣ್ಣುಗಳನ್ನು ನೇರವಾಗಿ ತಿನ್ನಬಹುದು. ಇದರಲ್ಲಿ ಹೆಚ್ಚುವರಿ ಸಕ್ಕರೆ ಅಥವಾ ಸಿರಪ್ ಸೇರಿಸದಿರುವುದು ಉತ್ತಮ. ಪ್ಯಾಕ್ ಮಾಡಿದ ಜ್ಯೂಸ್ ಅಥವಾ ಪ್ರೊಸೆಸ್ ಮಾಡಿದ ಉತ್ಪನ್ನಗಳಲ್ಲಿ ಸೇವಿಸುವುದರಿಂದ ಲಾಭ ಹದಗೆಡುವ ಸಾಧ್ಯತೆ ಇದೆ. ನಾಲ್ಕನೆಯದಾಗಿ ಮರಸೇಬು. ಮಧುಮೇಹ ರೋಗಿಗಳ ಆಹಾರ ನಿಯಮದಲ್ಲಿ ಮರಸೇಬು ಅತಿ ಪ್ರಮುಖವಾದ ಹಣ್ಣಾಗಿ ಪರಿಗಣಿಸಬಹುದು. ಇದನ್ನು ಆಯುರ್ವೇದದಿಂದ ಹಿಡಿದು ನವೀನ ಪೋಷಕ ವಿಜ್ಞಾನಿಗಳ ತನಕ ಬಹುಮಟ್ಟಿಗೆ ಶಿಫಾರಸು ಮಾಡಲಾಗುತ್ತದೆ. ಇದರ ಪ್ರಮುಖ ಕಾರಣವೆಂದರೆ ಮರಸೇಬಿನಲ್ಲಿ ಇರುವ ಫೈಬರ್, ವಿಟಮಿನ್ ಕೆ, ಪೊಟ್ಯಾಷಿಯಂ ಮತ್ತು ಆಥೋಸಯಾನಿನ್ಗಳು. ಇವುಗಳನ್ನು ಒಂದೆಡೆ ಒದಗಿಸುವ ನೈಸರ್ಗಿಕ ಶಕ್ತಿ ಮರಸೇಬು. ಪಚನ ತಂತ್ರಕ್ಕೆ ನೆರವಾಗುವಂತಹ ಅದ್ಭುತವಾದ ಫೈಬರ್ ಉಳಿತಾಯ ಹೊಂದಿದ್ದು ಇದು ಆಹಾರ ಜೀರ್ಣಕ್ರಿಯೆಯನ್ನು ವೇಗವಾಗಿ ನಿಧಾನಗೊಳಿಸುತ್ತದೆ. ಪಚನ ತಂತ್ರಕ್ಕೆ ನೆರವಾಗುವಂತಹ ಅದ್ಭುತವಾದ ಫೈಬರ್ ಉಳಿತಾಯ ಹೊಂದಿದ್ದು ಇದು ಆಹಾರ ಜೀರ್ಣಕ್ರಿಯೆಯ ವೇಗವನ್ನು ನಿಧಾನಗೊಳಿಸುತ್ತದೆ. ಪರಿಣಾಮವಾಗಿ ಆಹಾರದಿಂದ ಉಂಟಾಗುವ ಗ್ಲೂಕೋಸ್ ರಕ್ತದ ಶೋಷಣೆಗೆ ಸಮಯ ಲಭ್ಯವಿದ್ದು ಶುಗರ್ ಸ್ಪೈಕ್ ಆಗದಂತೆ ತಡೆಯಬಹುದು. ಇದರಿಂದ ಮಧುಮೇಹ ನಿಯಂತ್ರಣಕ್ಕೆ ನೇರ ಪ್ರಭಾವ ಬೀರುತ್ತದೆ. ಇದರ ಗ್ಲೈಸೆಮಿಕ್ ಸೂಚ್ಯಂಕ ಕೇವಲ 20 ಮಾತ್ರ. ಇದು ಬಹು ಕಡಿಮೆ ಸಂಖ್ಯೆಯಾದ್ದರಿಂದ ಮಧುಮೇಹ ರೋಗಿಗಳಿಗೆ ಇದು ಒಂದು ಲೋಜೈಜಿ ಪೋಷಕ ಆಹಾರವಾಗುತ್ತದೆ. ಇದರಲ್ಲಿ ಅಂಶವಾಗಿರುವ ಆಥೋಸಯಾನಿನ್ಗಳು ಎಂಬ ನೈಸರ್ಗಿಕ ರಂಜಕ ಪದಾರ್ಥಗಳು ದೇಹದ ಉರಿಯೂತದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಉರಿತ ಕಡಿಮೆಯಾಗುವುದರಿಂದ ಇನ್ಸುಲಿನ್ ಪ್ರತಿಕ್ರಿಯೆ ಉತ್ತಮವಾಗುತ್ತದೆ. ಇದರಿಂದ ಟೈಪ್ 2 ಮಧುಮೇಹ ನಿಯಂತ್ರಣ ಸಾಧ್ಯವಾಗುತ್ತದೆ. ಮರಸೇಬಿನಲ್ಲಿ ಸಿಗುವ ಪೊಟ್ಯಾಷಿಯಂ ಕೂಡ ದೇಹದ ಎಲೆಕ್ಟ್ರೋಲೈಟ್ ಸಮತೋಲನ, ಹೃದಯದ ಕಾರ್ಯಕ್ಷಮತೆ ಹಾಗೂ ನರ ಸಂವೇದನೆಗಳನ್ನು ಸಮತೋಲನದಲ್ಲಿರಿಸುತ್ತದೆ. ಇದಲ್ಲದೆ ಮರಸೇಬಿನ ಹಣ್ಣಿನಲ್ಲಿ ಉತ್ಕರ್ಷಣ
ನಿರೋಧಕಗಳು ಸಿಗುತ್ತದೆ. ಇವು ದೇಹದ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಅಂತರ ಅಂಗಗಳು ಅಂದರೆ ಇಂಟರ್ನಲ್ ಆರ್ಗನ್ಸ್, ವಿಶೇಷವಾಗಿ ಯಕೃತ್ ಅಂದರೆ ಲಿವರ್ ಮತ್ತು ಕಿಡ್ನಿ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ಮರಸೇಬಿನಲ್ಲಿರುವ ಪೋಷಕಾಂಶಗಳು ಕರುಳಿನ ಚಟುವಟಿಕೆಯನ್ನು ಉತ್ತೇಜಿಸಿ ಜೀರ್ಣಕ್ರಿಯೆ ಸುಗಮಗೊಳಿಸುತ್ತದೆ. 5ನೇಯದಾಗಿ ಪೇರಳೆಹಣ್ಣು. ಪೇರಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಲೈಕೋಪಿನ್, ನಾರಿನಾಂಶ, ವಿಟಮಿನ್ ಸಿ, ಎ ಮತ್ತು ಪೊಟ್ಯಾಷಿಯಂಗಳು ಸಮೃದ್ಧವಾಗಿರುವುದರಿಂದ ಇದು ತುಂಬ ಪೌಷ್ಟಿಕಾಂಶವಿರುವ ಹಣ್ಣು. ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ, ತೂಕ ಹೆಚ್ಚಾಗುವುದನ್ನು ತಡೆಯುತ್ತದೆ. ಪೇರಳೆಹಣ್ಣು ಮತ್ತು ಇದರ ಎಲೆಗಳು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದೆ. 32 ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿರುವ ಪೇರಳೆಹಣ್ಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 6ನೇಯದಾಗಿ ಆಪ್ರಿಕಾಟ್. ಮಧುಮೇಹಕ್ಕೆ ಆಪ್ರಿಕಾಟ್ ಅತ್ಯುತ್ತಮವಾದ ಹಣ್ಣು. ಆಪ್ರಿಕಾಟ್ 34 ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದ್ದು ಇದರಲ್ಲಿ ಕರಗುವ ಫೈಬರ್ ಸಮೃದ್ಧವಾಗಿದೆ. ಇದು ಅತಿಯಾದ ಮೂತ್ರ ವಿಸರ್ಜನೆ ಹಾಗೂ ಬಾಯಾರಿಕೆಯಂತಹ ಮಧುಮೇಹದ ಲಕ್ಷಣಗಳನ್ನು ಗುಣಪಡಿಸುತ್ತದೆ. ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಿಸುತ್ತದೆ. ಅದಕ್ಕಾಗಿಯೇ ಮಧುಮೇಹ ಇರುವವರು ಈ ಹಣ್ಣನ್ನು ತಿನ್ನುವುದು ಹೆಚ್ಚು ಉಪಯುಕ್ತವಾಗಿದೆ ಎಂದು ತಜ್ಞರು ಸಲಹೆ ನೀಡುತ್ತಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.